ಸದ್ಯಕ್ಕೆ ಮನುಷ್ಯ ಕೂಡ ಪಂಚಮಹಾಭೂತಗಳಿಂದ ಕೂಡಿದ್ದು ಅದರ ಪಂಚೀಕೃತ ರೂಪವಾಗಿದ್ದಾನೆ. ಕಲ್ಲು ಮಣ್ಣುಗಳಂತೆಯೇ ಅವನ ಶರೀರ ಇದೆ. ಇನ್ನು ಗಿಡ ಮರಗಳಂತೆ ಮನುಷ್ಯ ಉಸಿರಾಡಿಸ್ತಾನೆ. ಪ್ರಾಣಿ ಪಕ್ಷಿಗಳಂತೆ ಸುಖ ದುಃಖಗಳಿಗೆ ಸಂವೇದನೆಯನ್ನು ನೀಡ್ತಾನೆ. ಇದನ್ನೆಲ್ಲ ಮೀರಿ ಮನುಷ್ಯನಾಗಿ ಬುದ್ಧಿಪೂರ್ವಕವಾಗಿ ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅವನಿಗೆ ಗೊತ್ತಾಗ್ತದೆ. ಅಷ್ಟು ಮಟ್ಟದ ಬುದ್ಧಿ ಇವನಿಗಿದೆ. ಪ್ರಾಣಿಗೆ ಗೊತ್ತಾಗುತ್ತೆ, ಆದರೆ ಕಷ್ಟ ಬಂದಾಗ ದುಃಖ ಪಡ್ತದೆ, ಸುಖ ಬಂದಾಗ ಸಂತೋಷ ಪಡುತ್ತೆ. ಮತ್ತೆ ತಿರ್ಗಾ ಕಷ್ಟಪಡಬಾರ್ದು ಅಂತ ಅದಕ್ಕೆ ಗೊತ್ತಾಗಲ್ಲ. ಅಂದರೆ ನಿರ್ಣಯ ತೆಗೆದುಕೊಳ್ಳೋ ಶಕ್ತಿ ಇರಲ್ಲ. ಸಂವೇದನೆಗಳಿದೆ, ತೀವ್ರ ಸಂವೇದನೆಗಳಿದೆ. ಮನುಷ್ಯನಿಗಿಂತಲೂ ಇನ್ನೂ ಹೆಚ್ಚು ತೀವ್ರ ಸಂವೇದನೆ ಪ್ರಾಣಿಗಳಲ್ಲಿ ಕಾಣ್ಬರ್ತದೆ. ಆದರೆ ತಿರ್ಗಾ ನಾನು ಈ ಒಂದು ಘಟನೆಯ ಸೃಷ್ಟಿ ಮಾಡ್ಕೊಳ್ಬಾರ್ದು, ಇಂಥ ಪ್ರಸಂಗಕ್ಕೆ ನಾನು ಹತ್ತಿರ ಆಗಬಾರ್ದು, ಹಾಗೆ ಕೃತ ನಿಶ್ಚಯ, ಆ ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ಪ್ರಾಣಿಗಳಲ್ಲಿ ಇರೋದಿಲ್ಲ. ಆ ಕ್ಷಣಕ್ಕೆ ಸುಖ ಪಡೋದು, ಆ ಕ್ಷಣಕ್ಕೆ ದುಃಖ ಪಡೋದು, ಮತ್ತೆ ಮುಂದಿನ ಕ್ಷಣದಲ್ಲಿ ಮತ್ತೆ ಸುಖ ದುಃಖಗಳಿಗೆ ಒಳಗಾಗೋದು, ಈ ಥರದ ಒಂದು ಸಂವೇದನಾಶೀಲತೆ ಇರುತ್ತೆ. ಆದರೆ ಮನುಷ್ಯ ನಿರ್ಣಯ ತಗೊಳ್ತಾನೆ. ಇದು ಕೆಟ್ಟದ್ದು, ಇದರಿಂದ ದುಃಖ ಆಗುತ್ತೆ, ಇದು ಒಳ್ಳೆಯದು, ಇದರಿಂದ ಸುಖ ಆಗುತ್ತೆ. ಇವನು ಕೆಟ್ಟದ್ದು ಯಾವತ್ತೂ ನನ್ನ ಜೀವನದಲ್ಲಿ ಬರಬಾರ್ದು, ಯಾವಾಗಲೂ ಸುಖವೇ ಇರಬೇಕು ಅಂತ ಅಂದ್ಕೊಂಡು ಅದರಲ್ಲಿ ಸುಖ ಇದೆ, ಇದರಲ್ಲಿ ಸುಖ ಇದೆ ಅಂತ ತನ್ನ ಬುದ್ಧಿಗೆ ಗೋಚರವಾದ ರೀತಿಯಲ್ಲಿ ಬದುಕಕ್ಕೆ ಕಷ್ಟಪಡ್ತಾನೆ. ಆದರೆ ಇವನಿಗೆ ಏನು ತಿಳಿಯುತ್ತದೆ, ಬುದ್ಧಿನಲ್ಲಿ ಏನು ತಿಳಿಯುತ್ತದೆ, ಅದರ ಹಾಗೆ ನಡ್ಕೊಳ್ಳೋಕ್ಕಾಗಲ್ಲ. ಬಯಸ್ತಾನೆ ಅಷ್ಟೇ, ಅನ್ಕೋತಾನೆ, ತಿಳ್ಕೊತಾನೆ, ಆದರೆ ಹೆಜ್ಜೆ ಇಡೋಕ್ಕೆ ಶಕ್ತಿ ಇರಲ್ಲ ಮನುಷ್ಯನಿಗೆ. ಅದು ಯೋಗಿಗಳಿಗೆ, ಮಹಾತ್ಮರುಗಳಿಗೆ, ದೇವತೆಗಳಿಗೆ ಮಾತ್ರ ಸಾಧ್ಯ ಅಂತ. ಅಂಥದ್ದವರಲ್ಲಿ ಏನಿರುತ್ತೆ, ಹೆಂಗೆ ಕಲ್ಲು ಮಣ್ಣು ಥರ ಈ ಶರೀರ, ಆಮೇಲೆ ಗಿಡ ಮರ ಥರ ಉಸಿರು, ಪ್ರಾಣಿ ಪಕ್ಷಿ ಥರ ಮನಸ್ಸು, ಮನುಷ್ಯನ ಥರ ಮನಸ್ಸು, ಮನುಷ್ಯನ ಥರ ಬುದ್ಧಿ, ಹೀಗೆ ವಿಕಾಸ ಆಗಿದೆ ಅಲ್ವಾ. ಹಾಗೆ ಚಿತ್ತ ಅನ್ನೋದು ಅದು ಯೋಗಿ ಥರ, ದೇವತೆಯ ಥರ. ಅದು ಕೂಡ ಈ ಸೃಷ್ಟಿಯ ವಿಕಾಸ ಹಂತದಲ್ಲಿ ತನ್ನ ಒಂದು ಕ್ರಮವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಮನುಷ್ಯ ಶರೀರದಲ್ಲಿದೆ. ಆಶ್ಚರ್ಯ ಅನಿಸೋ ಹಾಗೆ ಮನುಷ್ಯ ಶರೀರ ಇತ್ತ ತೀರಾ ಜಡ ಪಾಷಾಣದಂತೆ ಹಾಗೆ ಬದುಕ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳಂತೆ ಗಿಡಮರಗಳಂತೆ ಬದುಕೋ ಸಾಧ್ಯತೆ ಇದೆ. ಇನ್ನೂ ಕೆಟ್ಟದಾಗಿ ಹೇಳಬೇಕಂದ್ರೆ ಪಿಶಾಚ ಹಾಗೆ, ರಾಕ್ಷಸ ಹಾಗೆ, ಪ್ರೇತ ಹಾಗೆ ಕೂಡ ತನ್ನ ಬದುಕನ್ನು ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಮನುಷ್ಯ ಶರೀರದಲ್ಲಿದೆ. ಅದೇ ಥರ ಮನುಷ್ಯ ಶರೀರದಲ್ಲಿ ಇಂತಹ ಒಂದು ಕ್ಷಮತೆ ಇದೆಯಲ್ಲ, ಅದು ಒಂದಿಷ್ಟು ಮನಸ್ಸು ಮಾಡಿದರೆ, ಬುದ್ಧಿನಲ್ಲಿ ಇಂಥ ಒಂದು ನಿರ್ಣಯ ತಗೊಂಡ್ರೆ, ಅಕ್ಕ ಮಹಾದೇವಿಯ ಥರ ಚಿತ್ತದಲ್ಲಿ ವಿಕಾಸವಾಗುವ ಸಾಧ್ಯತೆಯೂ ಕೂಡ ಈ ಮನುಷ್ಯ ಶರೀರದಲ್ಲಿಯೇ ಇದೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆಯಾಗಿ ಮಹಾದೇವಿ ನಮ್ಮ ಮುಂದೆ ನಿಂತಿದ್ದಾಳೆ. ಪಕ್ಕ ಇರೋ ಅವಳ ಸ್ನೇಹಿತೆಗೆ ಗಂಡನೇ ದೇವರು, ಅಕ್ಕ ಮಹಾದೇವಿಗೆ ದೇವರೇ ಗಂಡ. ಇದೇ ವ್ಯತ್ಯಾಸ. ಅದು ಬುದ್ಧಿ ಇರುವಂತಹ ಜೀವ. ಮನಸ್ಸು ಮತ್ತು ಬುದ್ಧಿಗಳು ವಿಕಾಸ ಆಗಿದೆ ಅವಳಲ್ಲಿ, ಕುಮುದಾದಲ್ಲಿ.
ಅದಕ್ಕೆ ಅವಳು ಗಂಡ ದೇವರು ಅನ್ನೋ ಹಾಗೆ ಅವಳು ಅವನ ಅನುಪಸ್ಥಿತಿಯಲ್ಲೂ ಕೂಡ ಅವನ ಸಾಮೀಪ್ಯವನ್ನು, ಅವನ ಸ್ನೇಹವನ್ನು ನೆನಪಿಸ್ಕೋತಾ ಇದ್ದಾಳೆ ಮತ್ತು ಅವನ ಜೊತೆಗೆ ಇರೋಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ, ಅವನ ನೆನಪುಗಳ ಜೊತೆಗೆ ಇರೋಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅದು ಮನುಷ್ಯ ಸಹಜವಾದ ಒಂದು ರೀತಿ. ಅದೇ ಪ್ರಾಣಿಗಳು ಹಾಗಲ್ಲ, ಹೀಗೆಲ್ಲ ನೆನಪು ಮಾಡ್ತಾ ಕೂತ್ಕೊಳ್ಳಲ್ಲ ಅವು. ಮನುಷ್ಯ ಬುದ್ಧಿ ಇರೋದ್ರಿಂದ ಒಬ್ಬ ಗಂಡ ಅಂತ ಮದುವೆ ಮಾಡ್ಕೊತಾನೆ. ಪ್ರಾಣಿಗಳಲ್ಲಿ ಆ ಥರ ಇದೆಯಾ? ಮದುವೆ ಮಾಡ್ಕೊಳ್ಳೋದು ಇರ್ಬೋದು, ಆದರೆ ಎದುರುಗಡೆ ಗಂಡ ಇಲ್ಲ ಅಂತಂದರೆ ಮತ್ತೆ ಯಾರು ಸಿಗ್ತಾರೋ ಅವ್ರ ಜೊತೆಗೆ ಓಡೋಗ್ಬಿಡ್ತದೆ ಪ್ರಾಣಿ. ಅದಕ್ಕೆ ಬುದ್ಧಿ ಇಲ್ಲ, ಮನಸ್ಸಿದೆ, ಅಂದರೆ ಸ್ಪಂದನೆ ಇದೆ, ಸಂವೇದನೆ ಇದೆ. ಅಂದರೆ ಕಾಮ ಭಾವನೆ ಬಂದ ತಕ್ಷಣ ಆ ಸಂವೇದನೆಗೆ ಸ್ಪಂದಿಸ್ತದೆ. ಆಮೇಲೆ ತನ್ನ ಎದುರುಗಡೆ ತೀರ ಹತ್ತಿರದ ಮತ್ತು ಸುಲಭವಾಗಿ ಸಿಕ್ಕುವಂತಹ ಸಂಗಾತಿಯನ್ನು ಅದು ಸೇರ್ಕೊಂಡು ಬಿಡುತ್ತೆ. ಹಾಗೆಲ್ಲ ಕಲ್ಪನೆ ಮಾಡೋಕ್ಕಾಗಲ್ಲ, ನನ್ನ ಸಂಗಾತಿ, ನನ್ನ ಗಂಡ, ಅದು ಅಷ್ಟು ಚೆನ್ನಾಗಿತ್ತು, ಅಪ್ಪುಗೆ ಇಷ್ಟು ಮುದ ಕೊಡ್ತಿತ್ತು, ಆಹಾ ಅಂತ ಹಿಂಗೇನು ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಅದು ಪ್ರಾಣಿ. ಅದು ಈ ಕ್ಷಣಕ್ಕೆ ಏನಿದೆ ಎದುರುಗಡೆ ಅದ್ರ ಜೊತೆಗೇ ಅದನ್ನು ಅನುಭವಿಸೋಕ್ಕೆ ತೀವ್ರವಾಗಿ ಅದು ತೊಡಗಿಸ್ಕೊಂಡು ಬಿಡುತ್ತೆ. ಯಾಕಂದರೆ ಅದಕ್ಕೆ ಬುದ್ಧಿ ಇಲ್ಲ. ಬುದ್ಧಿ ಇರೋ ಮನುಷ್ಯ ಮಾತ್ರ ನನಗೆ ಒಬ್ಬ ಗಂಡ, ನನಗೆ ಮದುವೆ ಆಗಿದೆ, ಗಂಡನೇ ದೇವರಿಗೆ ಸಮಾನ, ಹಿಂಗೆಲ್ಲ ಭಾವಿಸ್ಕೊಳ್ಳುತ್ತೆ. ಭಾವನಾ ಎಮೋಷ್ನಲ್ ಅಂತ ಕರೀತಾರೆ. ತನ್ನದೇ ಆದ ಭಾವನಾ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಳ್ಳುತ್ತೆ. ಆ ಭಾವನಾ ಪ್ರಪಂಚದೊಳಗೆ ಬದುಕುತ್ತೆ. ಹೊರಗಡೆ ಒಂದು ಪ್ರಪಂಚ ಇದೆ, ಅದರ ಒಳಗೆ ಆ ಪ್ರಪಂಚದೊಳಗೆ ನನ್ನದೇ ಆದ ಭಾವನಾ ಪ್ರಪಂಚದಲ್ಲಿ ನಾನು ಬದುಕ್ತಿರ್ತೇನೆ. ಇದು ಮನುಷ್ಯರಿಗೆ ದೇವರು ಕೊಟ್ಟಂತಹ ಒಂದು ವರದಾನ. ಎಲ್ಲವೂ ವರದಾನವೇ. ಆ ಇತಿಮಿತಿಯಲ್ಲಿ ಅದು ಅವಳಿಗೆ ಅದು ಸಂತೋಷ ಕೊಡುತ್ತೆ. ಅದು ಅವಳ ವಿಕಾಸದ ಹಂತ ಅಷ್ಟೇ, ಅಲ್ಲಗಳಿಬಾರ್ದು. ಅವಳ ನಿಲುವನ್ನು, ಕುಮುದಾನ ನಿಲುವನ್ನು ನಾನು ಅಲ್ಲಗಳೆಯೋದಲ್ಲ. ಅವಳಾಗೆ ಅವಳು ವಿಕಾಸ ಹಂತ ಮುಂದಕ್ಕೆ ಬಂದಾಗ ತನ್ನ ಹಿಂದಿನ ಹಂತವನ್ನು, ಅಂದರೆ ಹಿಂಗೆ ಹೂವು ಅರಳಿ ಕಾಯಿ ಕಟ್ಕೊಂಡ್ಮೇಲೆ ಆ ಹೂ ಉದುರಿ ಬೀಳುತ್ತಲ್ವ, ಕಾಯಿ ಕಟ್ಕೊಂಡ್ಮೇಲೆ ಹೂ ಉದುರಿ ಬೀಳುತ್ತಲ್ವ, ಹಂಗೆ ಈ ಭಾವನಾ ಪ್ರಪಂಚ ನನ್ನ ಭಾವವನ್ನು ಪೋಷಣೆ ಮಾಡಿ ಭಾವ ಬಲಿತ ಬಳಿಕ ಆ ಭಾವನಾ ಪ್ರಪಂಚ ಬಿದ್ದು ಹೋಗಿಬಿಡುತ್ತೆ. ಅಂದರೆ ಅವಳು ವಿಕಾಸ ಹಂತವನ್ನು ಪಡೀತಾಳೆ, ಚಿತ್ತದ ವಲಯಕ್ಕೆ ಬರ್ತಾಳೆ. ಅಲ್ಲಿ ಅಹಮಿಕೆಯ ಎಳೆಯನ್ನು ಬಿಡಿಸ್ಕೊಳ್ಳೋ ಕೆಲಸ ನಡೀತದೆ ಚಿತ್ತದಲ್ಲಿ. ಮನುಷ್ಯನ ಹಂತದವರೆಗೂ ಅಹಂಕಾರದ ಕೆಲಸ ಇದೆ. ಅಹಂಕಾರ ಇಲ್ಲ ಅಂದರೆ ಒಂದು ಕಲ್ಲು ರೂಪ ಆಗಲ್ಲ, ಅಂದರೆ ದೇಹ ರೂಪ ಆಗಲ್ಲ. ಅಹಂಕಾರ ಇಲ್ಲ ಅಂದರೆ ಗಿಡಮರಗಳು ಉಸಿರಾಡ್ಸೋಕ್ಕಾಗಲ್ಲ, ಅಂದರೆ ನನ್ನೊಳಗೆ ಪ್ರಾಣ ಸುಳಿಯೋಕ್ಕಾಗಲ್ಲ. ಅಹಂಕಾರ ಇಲ್ಲಾಂದರೆ ಮನಸ್ಸು, ಭಾವನೆ, ಸ್ಪಂದನೆ, ಸಂವೇದನೆಗಳು, ತೀವ್ರ ಪ್ರತಿಕ್ರಿಯೆಗಳು, ಇಂತಹ ಪ್ರಾಣಿ ಸಹಜ ವೃತ್ತಿಗಳು ಸಂಭವಿಸೋಕ್ಕೆ ಸಾಧ್ಯ ಇಲ್ಲ, ಮನುಷ್ಯನಲ್ಲಾಗಲಿ ಹೊರಗಡೆ ಪ್ರಾಣಿ ಪಕ್ಷಿಗಳಲ್ಲಾಗಲಿ. ಇನ್ನು ಅಹಂಕಾರ ಇಲ್ಲ ಅಂದರೆ ಮದುವೆ ಮಾಡ್ಕೊಳ್ತೀನಿ, ಇವ್ ನನ್ನ ಗಂಡ, ಇವಳು ನನ್ನ ಹೆಂಡತಿ, ಈ ಮಗು, ಇದು ಮನೆ, ಈ ಥರ ರೂಪುಗೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮನುಷ್ಯರೆಲ್ಲ ಹಾಗೆ ರೂಪುಗೊಳ್ತಾರೆ ಅಲ್ವಾ. ಎಷ್ಟೊಂದು ಮಹತ್ತರವಾದ ಘಟ್ಟ ಮನುಷ್ಯನ ಜೀವನದಲ್ಲಿ ಮದುವೆ ಅನ್ನೋದು. ಹೆಣ್ಮಗುಗೆ ಒಂದು ಗಂಡ ಬೇಕು, ಗಂಡಸಿಗೆ ಒಂದು ಹೆಂಡತಿ ಬೇಕು, ಅವರಿಗೆ ಒಂದು ಮನೆ ಇರಬೇಕು, ಮದುವೆ ಆದಮೇಲೆ ಮಕ್ಕಳಿರಬೇಕು, ಹಿಂಗೆ ನೆಂಟರಿಷ್ಟು ಸಂಸಾರ ಅದು ಹಾಗೆ ಕಟ್ಕೊಳ್ಳುತ್ತೆ. ಅದಕ್ಕೂ ಕೂಡ ಅಹಂಕಾರನೇ ಬೇಕು. ಅಹಂಕಾರ ಇಲ್ಲಂದರೆ ಯಾವುದು ಸಂಭವಿಸೋದಿಲ್ಲ. ಆದರೆ ಯಾವಾಗ ಈ ಮನುಷ್ಯನ ಮಟ್ಟದಿಂದ ಮಹಾಮಾನವತೆಯ ಕಡೆಗೆ, ಅಂದರೆ ದೇವತಾ ಕಕ್ಷಕ್ಕೆ ಅಥವಾ ಯೋಗಿಯ ಒಂದು ವಲಯವನ್ನು ಪ್ರವೇಶ ಮಾಡಬೇಕು ಅನ್ನುವಂತಹ ಒಂದು ಚಿತ್ ಶಕ್ತಿಯ ಸ್ಪರ್ಶ ಆಗುತ್ತೋ ಆಗ ಮಾತ್ರ ಅಹಂಕಾರ ಕಳಚ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಕೆಲಸ ಇಲ್ಲ. ಅಕಸ್ಮಾತ್ ನಾನು ಮನುಷ್ಯ ಮಟ್ಟದಿಂದ ಇನ್ನು ಮುಂದೆ ಹೋಗಬೇಕು, ಯೋಗಿಯ ಒಂದು ಆ ಜೀವನವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಅಹಂಕಾರವನ್ನು ಇಟ್ಕೊಂಡಿದ್ದೇನೆ ಅಂತಂದರೆ ಏನಾಗುತ್ತೆ? ಏನೂ ಆಗಲ್ಲ. ಇನ್ನೂ ಕೆಟ್ಟದ್ದಾಗುತ್ತೆ. ಅಂದರೆ ಪ್ರಾಣಿಗಳಿಗೆ ಏನಾಗಬೇಕೋ ಅದಕ್ಕಿಂತ ಕೆಟ್ಟದ್ದಾಗುತ್ತೆ. ಮನುಷ್ಯರಿಗೆ ಸಿಗಬೇಕಾದ ಸುಖವೂ ಸಿಕ್ಕಲ್ಲ, ಪ್ರಾಣಿಗಳಿಗೆ ಸಿಗಬೇಕಾದ ಸುಖವೂ ಸಿಕ್ಕಲ್ಲ, ಗಿಡ ಮರಗಳಿಗೆ ಇರಬೇಕಾದ ಸುಖವೂ ಸಿಕ್ಕಲ್ಲ, ಕಲ್ಲು ಮಣ್ಣುಗಳಿಗೆ ಇರಬೇಕಾದ ಸುಖವೂ ಸಿಕ್ಕಲ್ಲ.
ಅದಕ್ಕೆ ಎನಗಾಗಿ ಒಂದು ತರುಮರಾದಿಗಳಿದ್ದಿಲ್ಲವೇ ದೇವ, ಕೂಡಲ ಸಂಗಮ ದೇವ, ಇಹಲೋಕ ದುಃಖಿಯ ಪರಲೋಕ ದೂರನ ಯಾಕೆ ಹುಟ್ಟಿಸಿದೆ ಅಂತ ಬಸವಣ್ಣವರು ಕೇಳ್ತಾರೆ. ಅಂದರೆ ನನ್ನ ಚಿತ್ತದ ಬಯಲಲ್ಲಿ ವಿಕಾಸವಾಗಬೇಕಾಗಿರೋ ಈ ಹಂತದಲ್ಲಿ ಮತ್ತೆ ನನಗೆ ಅಹಮಿಕೆ ಅಡ್ಡ ಬರ್ತಿದೆಯಲ್ಲ, ನಿನ್ನ ಪಾದಕ್ಕೆ ಅದನ್ನು ಸಮರ್ಪಿಸಿಕೋ, ನನ್ನನ್ನು ಬಿಡಿಸು, ಚಿತ್ತದ ವಲಯದಲ್ಲಿ ನಾನು ಚಿಗುರೊಡಿಬೇಕು, ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು, ಬೆಳೆಯೋಕ್ಕೂ ಆಗ್ತಿಲ್ಲ, ಎಚ್ಚರಾಗೋಕ್ಕೂ ಆಗ್ತಿಲ್ಲ, ಏನಪ್ಪ ಮಾಡೋದು? ಹಾಗೆ ಬಸವಣ್ಣನವರು ಹೇಗೆ ಪ್ರಲಾಪಿಸ್ತಾರೆ ನೋಡಿ, ಆ ಅಂತರಾಳದಿಂದ ಬರುವಂತಹ ಆ ಪ್ರಾರ್ಥನೆ, ಆ ಮೂಲಕ ಏನಾಗತ್ತಂದರೆ ಆ ದೇವ ಆ ಜೀವದ ಅಹಮಿಕೆಯ ಭಾವವನ್ನು ಸ್ವಲ್ಪ 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 ತಿಳಿಗೊಳಿಸ್ತಾ ವಾಸನಾ ಪ್ರಪಂಚವನ್ನು ಒಂದಿಷ್ಟು ಭಾವನಾ ಪ್ರಪಂಚಕ್ಕೆ ಎತ್ತರಿಸಿ, ಭಾವನಾ ಪ್ರಪಂಚವನ್ನು ಮಮತಾ ವಲಯಕ್ಕೆ, ಮಮತಾ ಪ್ರಪಂಚವನ್ನು ಭಾವಕ್ಕೆ ತಗೊಂಡು ಬರೋವರೆಗೂ ಆ ದೇವ ಅನ್ನುವಂತಹ ಒಂದು ಆಶ್ರಯ, ದೇವರೇ ಗಂಡ, ಶರಣಸತಿ ಲಿಂಗಪತಿ. ದೇವರೇ ಗಂಡ, ಅದೊಂದು ಭಾವ, ಇದು ಭಾವನೆ ಅಲ್ಲ, ಅಥವಾ ವಾಸನೆ ಅಲ್ಲ, ಅಥವಾ ಕಾಮನೆ ಅಲ್ಲ. ವಾಸನೆ, ಕಾಮನೆ, ಭಾವನೆ, ಮಮತೆ, ಮುಂದೆ ಬರೋದು ಭಾವ. ಈ 4 ವಲಯಗಳನ್ನ ದಾಟಿದ ಮೇಲೆ ಭಾವ ಅಂತ ಬರುತ್ತೆ. ಅಲ್ಲಿ ಭಾವ ಅಂತಂದರೆ ಈ ಶರಣ ಅಥವಾ ಸಾಧಕ, ಇವನು ಸತಿ, ಶರಣ ಸತಿ ಅನ್ನೋ ಭಾವಕ್ಕೆ ಬರ್ತಾನೆ. ಲಿಂಗಪತಿ ಅನ್ನೋದನ್ನು ಭಾವಿಸ್ತಾನೆ. ಈಗ ಅಕ್ಕ ಮಹಾದೇವಿ ಆ ಭಾವದಲ್ಲಿದ್ದಾಳೆ, ಅವಳಿಗೆ ಅಹಂನ ಕೊಂಡಿ ಕಳಚಿದೆ, ಅದಕ್ಕೆ ಅವಳಿಗೆ ಅಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಅಹಂ ಇದ್ದಿದ್ರೆ ನನಗೊಬ್ಬ ಗಂಡ, ನಾನು ಹೆಂಡತಿ ಅಂತ ಅಲ್ಲಿ ನಿಲ್ತಿತ್ತು ಮನಸ್ಸು, ಕಟ್ಟಿ ಹಾಕ್ಕೊಳ್ತಿತ್ತು. ಅವಳಿಗೆ ಕಟ್ಟಿ ಹಾಕ್ಕೊಳ್ಳೋಕ್ಕೆ ಅಲ್ಲಿ ಅಹಂ ಕಳಚಿ ಹೋಗಿಬಿಟ್ಟಿದೆ. ಯಾಕಂದರೆ ಆ ದೇವ ಭಾವದಲ್ಲಿ ಅದೇನಾಗಿದೆ ಅಂತಂದರೆ ಕರಗಿಬಿಟ್ಟಿದೆ, ಅಹಂ ಕರಗಿ ಹೋಗ್ಬಿಟ್ಟಿದೆ. ಈಗ ಅವಳು ಭಾವದಲ್ಲಿ ವಿಕಾಸ ಆಗ್ತಾ ಇದ್ದಾಳೆ, ಚನ್ನಮಲ್ಲಿಕಾರ್ಜುನನನ್ನು ಭಾವಿಸುತ್ತಿದ್ದಾಳೆ. ಇಲ್ಲಿ ಕುಮುದ ಭಾವನಾವಶವಾಗಿದ್ದಾಳೆ, ಅಕ್ಕ ಮಹಾದೇವಿ ಭಾವ ಪರವಶಳಾಗಿದ್ದಾಳೆ. ಅಕ್ಕ ಮಹಾದೇವಿ ಅನುಭವದ ನೆಲೆಯಲ್ಲಿ ಇದ್ದಾಳೆ. ಅದಾ ಕುಮುದ ಇಲ್ಲಿ ಅವಳಿಗೆ ಅನುಭವ ಇಲ್ಲ. ಅದು ಏನಿದೆ ಅಂತಂದರೆ ಅದು ಅಂದರೆ ನಿರಂತರ, ಅನುಭವ ಅಂದರೆ ಅದು ನಿರಂತರವಾಗಿರಬೇಕು. ಆದರೆ ಇಲ್ಲಿ ಇನ್ನೊಂದನ್ನು ಆಶ್ರಯಿಸಿದ ಅನುಭವ ಇದೆ, ಅಲ್ಲಿ ಸ್ವ ಆಶ್ರಿತ ಅನುಭವ ಇದೆ ಅಕ್ಕ ಮಹಾದೇವಿಯಲ್ಲಿ. ಅದು ನಿರಂತರತೆಯನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಕುಮುದನಲ್ಲಿ ಕಾಲವಶವಾಗಿದೆ, ಕರ್ಮವಶವಾಗಿದೆ, ದೇಶ, ವ್ಯಕ್ತಿ, ಭಾಷೆ, ಪರಿಸ್ಥಿತಿ, ಪ್ರಸಂಗ ಇವೆಲ್ಲವುಗಳಿಗೆ ವಶವರ್ತಿಯಾದ ಅನುಭವ ಇವಳಿಗಿದ್ರೆ, ಕುಮುದನಿಗೆ ದೇಶ, ಕಾಲ, ಭಾಷೆ, ವ್ಯಕ್ತಿ, ಕರ್ಮ, ಧರ್ಮಗಳನ್ನು ಮೀರಿದ ನಿರಂತರತೆಯ ಅನುಭವದ ಸರಸಿ ಅಕ್ಕ ಮಹಾದೇವಿಯಲ್ಲಿದೆ. ಯಾಕಂದರೆ ಅಕ್ಕ ಮಹಾದೇವಿಯ ಗಂಡ ಒಳಗಿದ್ದಾನೆ, ಕುಮುದನ ಗಂಡ ಹೊರಗಿದ್ದಾನೆ. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು, ನಮಗೆ ಅಕ್ಕ ಮಹಾದೇವಿಗೆ ಅದು, ಕುಮುದನಿಗೆ ಇದು. ಈಗ ನಾವು ನಮಗೆ ಏನು, ಒಬ್ಬ ಹೆಣ್ಮಗು ಆಗಿ ಅಥವಾ ಒಂದು ಗಂಡು ಮಗು, ಎರಡು ಒಂದೇನೆ, ಗಂಡು ಮಗು ಹೆಣ್ಮಗು, ಈ ವ್ಯತ್ಯಾಸ ಇಲ್ಲ. ಇಲ್ಲಿ ಇಬ್ಬರು ಶರಣಸತಿಯರೇ, ಸಮಾನವಾಗಿ ಶರಣಸತಿಯರೇ. ವಾಸ್ತವದಲ್ಲಿ ದೇಹಧಾರಿಗಳೆಲ್ಲರೂ ಹೆಣ್ಣೆ, ಮತ್ತು ಹೆಣ್ಣು ಗಂಡಿನಲ್ಲಿರುವ ಜೀವ ಅದು ಪುರುಷ. ಅಂದರೆ ಹೆಣ್ಣು ಮತ್ತು ಗಂಡು ಎರಡೂ ಒಂದೇ ದೇಹದಲ್ಲಿದೆ. ಹೆಣ್ಣು ದೇಹದಲ್ಲೂ ಸ್ತ್ರೀ ಪುರುಷ ಇದೆ, ಗಂಡು ದೇಹದಲ್ಲೂ ಸ್ತ್ರೀ ಪುರುಷ ಇದೆ. ಗಂಡು ಅಂತ ಕರಿತೀವಿ, ಅದು ರೂಢಿಯಿಂದ ಕರಿತೀವಿ. ಹೆಣ್ಣು ಅಂತ ನಾವು ರೂಢಿಯಿಂದ ಕರಿತೀವಿ. ಈ ಮೊಲೆ ಮುಡಿ ಬಂದರೆ ಹೆಣ್ಣು, ಮೀಸೆ ಎಲ್ಲ ಬಂದರೆ ಗಂಡು ಅಂತ ಎಲ್ಲಿ ಯಾವ ವೇದ ಪ್ರಮಾಣವೂ ಇಲ್ಲ, ಶ್ರುತಿ ಪ್ರಮಾಣವೂ ಇಲ್ಲ, ದರ್ಶನ ಪ್ರಮಾಣವೂ ಇಲ್ಲ, ಶಾಸ್ತ್ರ ಪ್ರಮಾಣವೂ ಇಲ್ಲ, ಯಾವ ಪ್ರಮಾಣವೂ ಇಲ್ಲ ಇದು ಹೆಣ್ಣು ಅಂತ ನಿಶ್ಚಯ ಮಾಡೋಕ್ಕೆ. ಅದು ರೂಢಿಯಿಂದ ನಾವು ಅಂದ್ಕೊಂಡು ಬಂದಿದ್ದೇವೆ, ಅದು ಹಾಗಿದೆ ಅಂತ ಹೇಳ್ತೀವಿ ಬಿಟ್ಟರೆ ಅದರ ವಾಸ್ತವಿಕತೆ ಅಲ್ಲಿ ಇಲ್ಲ. ವಿಚಾರ ಮಾಡೋಕ್ಕೆ ಹೋದರೆ ಅದು ಇಲ್ಲ ಅಂತಂದರೆ ಅದು ಇಲ್ಲದ್ದು ಅದು ಅಜ್ಞಾನದಲ್ಲಿ
ನಾವು ಅಂದ್ಕೊಂಡಿದ್ದೀವಿ ಇದಕ್ಕೆ ಹೆಣ್ಣು ಅನ್ನಬೇಕು, ಇದಕ್ಕೆ ಗಂಡು ಅನ್ನಬೇಕು. ವಾಸ್ತವದಲ್ಲಿ ಅದು ಹೆಣ್ಣಲ್ಲ, ಗಂಡಲ್ಲ. ಆದರೆ ದೇಹ ಭಾವ ಯಾರ್ಯಾರಿಗಿದೆ, ಇದು ನನ್ನ ದೇಹ ಅಂತ ಅನ್ಕೋತೀವಲ್ಲ, ಅದೇ ಹೆಣ್ಣು. ಇನ್ನು ನನ್ನ ಜೀವ ಅದೇ ಗಂಡು. ಜೀವ ಗಂಡು, ದೇಹ ಹೆಣ್ಣು. ಅದು ಗಂಡಸಿನಲ್ಲೂ ಇದೆ, ಹೆಂಗಸಿನಲ್ಲೂ ಇದೆ. ಯಾವ ವ್ಯತ್ಯಾಸನೂ ಇಲ್ಲ. ನನ್ನ ಒಳಗೆ ಹೆಣ್ಣು ಗಂಡು ಇದೆ ಅಂತ ಅಂದ್ಕೊಂಡಾಗ್ಲೇ ಒಂದು ಸ್ವಲ್ಪನಾದ್ರೂ ನಾನು ಸಾಧನೆ ಮಾರ್ಗದಲ್ಲಿ ಹೆಜ್ಜೆ ಇಡ್ತೇನೆ. ಹೊರಗಡೆ ಹೆಣ್ಣು ರೂಪ ಅಥವಾ ಗಂಡು ಹೊರಗಡೆ ಇದೆ ಅಂತ ಅಂದ್ಕೊಂಡು ಗುದ್ದಾಡೋರಿಗೆ ಸಾಧನೆಯ ಒಂದು ಲವಲೇಶ ಕೂಡ ಸಿಕ್ಕಲ್ಲ. ಅವರು ಸುಮ್ಮನೆ ವ್ಯರ್ಥ ಶ್ರಮ. ಅದಕ್ಕೆ ಪರಿಶ್ರಮ ಅಂತ ಹೇಳಲ್ಲ, ಬರೀ ಶ್ರಮ ಅದು. ಅದಕ್ಕೆ ಆಶ್ರಮ ಅಂತ ಕರೀತಾರೆ ನೋಡಿ. ಗೃಹಸ್ಥ ಆಶ್ರಮ, ಸನ್ಯಾಸ ಆಶ್ರಮ, ಬ್ರಹ್ಮಚರಿ ಆಶ್ರಮ. ಯಾಕೆ ಆಶ್ರಮ ಅಂತಂದರೆ ಆತ್ಮವಶವಾಗಿರುವಂತಹ ಶ್ರಮ. ಅಂದರೆ ಒಳಗೆ ಅಂದ್ಕೊಂಡು, ಗಂಡ ಹೆಂಡತಿ ನನ್ನ ಒಳಗಿದ್ದಾರೆ ಅಂದ್ಕೊಂಡು ಯಾರು ಮದುವೆ ಮಾಡ್ಕೊಂಡಿರ್ತಾರೆ ಅವರಿಗೆ ಗೃಹಸ್ಥಾಶ್ರಮಿಗಳು ಅಂತ ಕರೀತಾರೆ. ಹೊರಗಡೆನೇ ಉದ್ಯೋಗ, ಹಣ, ಮನೆ, ಕಾರು, ಅಧಿಕಾರ, ರೂಪ, ಬಣ್ಣ ಹಾಗೆ ನೋಡಿಬಿಟ್ಟು ಮದುವೆ ಆಗಿ ಬಂದ ಹೆಣ್ಮಗಳು ಆ ರೂಪ ಏನಾದರೂ ಕೆಟ್ಟೋಗ್ಬಿಟ್ರೆ ಗಂಡನಿಂದ ದೂರ ಓಡೋಗ್ಬಿಡ್ತಾಳೆ. ಅದಕ್ಕೆ ಗಂಡ ಹೆಂಡತಿ ಅನ್ನೋದಕ್ಕೆ ಒಂದು ವ್ಯಾಖ್ಯೆ ಬರುತ್ತೆ. ಉಂಡು ಉಡುವುದನ್ನು ಕೊಂಡು ಕೊಡುವ ತನಕ ಅಷ್ಟೇ ಇವಳು ಹೆಂಡತಿ ಅಂತೆ. ಆಮೇಲೆ ಏನಾದರೂ ಕೊರತೆ ಆಗಿಬಿಟ್ರೆ ಜಗಳ ಮಾಡಿಕೊಂಡು ಬಾಗಿಲು ತನಕ ಓಡಿ ಬರ್ತಾಳಂತೆ. ಅದಕ್ಕೆ ಹೆಂಡತಿ ಅಂತ ಕರೆಯೋದು. ಇನ್ನು ಗಂಡ ಸಾಯೋ ಗಂಟೆ ಇರ್ತಾಳಂತೆ ಜೊತೆಗೆ. ಅದಕ್ಕೆ ಅವಳಿಗೆ ಮಡದಿ ಅಂತ ಕರೆಯೋದಂತೆ. ಸತ್ತ ತಕ್ಷಣ ಅವಳು ಇನ್ನೊಬ್ಬರನ್ನ ಬೆನ್ನತ್ತಿ ಹೋಗ್ಬಿಡ್ತಾಳಂತೆ. ಅದಕ್ಕೆ ಮಡದಿ ಅಂದರೆ ಸಾಯೋ ಗಂಟ ಇರ್ತಾಳೆ ಅಂತ. ಹಾಗೆ ಇನ್ನು ನಮ್ಮ ಅರ್ಥದಲ್ಲಿ ಸತಿ ಹೋಗುವುದು ಅಂತ ಇತ್ತು ಮೊದಲು. ಸತಿ ಪದ್ಧತಿ ಅಂತ ಇತ್ತು. ಅಂದರೆ ಗಂಡ ಸತ್ತ ತಕ್ಷಣ ಅವಳು ಇನ್ನೊಬ್ಬರು ವಶ ಆಗಿಬಿಡ್ತಾಳೆ ಅಂತ ಸಮಾಜ ಒಂದು ವ್ಯವಸ್ಥೆ ಮಾಡಿಬಿಟ್ಟಿತ್ತು. ಅವಳು ಸತ್ತೋಗ್ಬಿಡ್ಬೇಕು, ಆ ಗಂಡನ ಚಿತೆಯಲ್ಲಿ ಇವಳು ಕೂಡ ಹಾರ್ಕೊಂಡು ಹೋಗ್ಬಿಡ್ಬೇಕು ಅಂತ. ಅಂದರೆ ಅದಕ್ಕೆ ಸತಿ ಹೋಗುವುದು ಅಂತ. ಆದರೆ ಶರಣ ಸತಿ ಅನ್ನೋದಿದೆಯಲ್ಲ, ಇದು ಹೆಂಡತಿ ಅಲ್ಲ. ಶರಣ ಸತಿ ಇದೆಯಲ್ಲ, ಇದು ಮಡದಿ ಅಲ್ಲ. ಶರಣ ಸತಿ ಇದೆಯಲ್ಲ, ಇದು ಸತಿ ಹೋಗುವಿಕೆ ಅಲ್ಲ. ಇಲ್ಲಿ ಶರಣ ಸತಿ ನಿತ್ಯ ಮುತ್ತೈದೆ. ಇಲ್ಲಿ ಗಂಡ ಸಾಯೋಣವಾಗಿರ್ತಾನೆ ಅಥವಾ ಗಂಡ ಉಂಡೋಡೋದನ್ನು ಕೊಂಡು ತಂದು ತನ್ನ ವಶ ಇಟ್ಕೊಳ್ಳೋಕ್ಕೆ ನೋಡ್ತಿರ್ತಾನೆ. ಅದಕ್ಕೆ ಅಂಥವ್ರಿಗೆಲ್ಲ ಭಂಡ ಅಂತ ಒಂದು ಇದಿದೆ, ಪದ ಇದೆ. ಅದು ಆ ಭಂಡರನ್ನೆಲ್ಲ ಚಂಡಾಡೋಕ್ಕೆ ಬಂದವಳು ಚಾಮುಂಡಿ ಅಂತ. ಅಂದರೆ ಹೀಗೆ ಉಂಡೋಡೋದನ್ನು ಕೊಂಡ್ಕೊಟ್ಟು ಆಸೆ ಹಚ್ಚಿ ಆಕರ್ಷಣೆ ಮಾಡಿ ಆ ಭೋಗಕ್ಕೆ ಎಳೆಸುವಂಥ ಗಂಡರ ಭಂಡತನವನ್ನು ಚಂಡಾಡಿದವಳು ಚಾಮುಂಡಿ ಅಂತ. ಅದೇ ಸಮಾನ ವ್ಯಾಖ್ಯೆ ಅಕ್ಕ ಮಹಾದೇವಿಯದ್ದು ಕೂಡ. ಇವಳು ಇಂತಹ ಗಂಡರನ್ನು ಅಲ್ಲಗಳಿತಾಳೆ, ಅಂದರೆ ಭಂಡರನ್ನು ಅಲ್ಲಗಳಿತಾಳೆ. ಮತ್ತು ಸಾಯುವ ಕೆಡುವ ಗಂಡರನ್ನು ಅಲ್ಲಗಳಿತಾಳೆ. ಆಮೇಲೆ ಅಂಥವ್ರ ಜೊತೆ ನಾನು ಸತ್ತೋಗಬೇಕು ಅದನ್ನು ಕೂಡ ಅಲ್ಲಗಳಿತಾಳೆ. ಇದನ್ನೆಲ್ಲ ದಾಟಿದ ಒಂದು ಶರಣ ಸತಿಯ ನಿಲುವು. ಇಲ್ಲಿ ಅಕ್ಕನ ಗಂಡ ಸಾಯಂಗಿಲ್ಲ, ಮತ್ತು ಸಾವಿನ ಜೊತೆ ಇವಳು ಕೂಡ ಸಾಯಬೇಕಾಗಿಲ್ಲ, ಮತ್ತು ಭೋಗ ವಿಲಾಸಕ್ಕೆ ವಶವಾಗಿ ಇರಬೇಕಾಗಿಲ್ಲ. ನೋಡಿ ಎಂತಹ ಒಂದು ಅಪರೂಪದ ಚಿತ್ರಣ. ಒಂದು ಹೆಣ್ಮಗು ಈ ಮಟ್ಟಕ್ಕೆ ಬೆಳೀತಾಳೆ ಅಂದರೆ ಅದು ಅವಳೇ ಮಹಾದೇವಿಯೇ. ಆದರೆ ಸಾಮಾನ್ಯ ಹೆಣ್ಮಕ್ಳಿಗೆ ಏನು ಸಂದೇಶ ಇಲ್ಲಿ ಅಂತಂದರೆ, ನಮ್ಮ ಮನೆ ಕೂಡ ಆಶ್ರಮ ಆಗಬೇಕು. ಅದು ಬರೀ ಶ್ರಮ ಆಗಬಾರ್ದು, ವ್ಯರ್ಥ ಶ್ರಮ ಆಗಬಾರ್ದು, ಅಥವಾ ನಿರಾಶೆಯ ಗೂಡಾಗಬಾರ್ದು. ಅಂತಂದರೆ ನಾವು ಮದುವೆ ಮಾಡಿಕೊಡ್ಬೇಕಾದ್ರೆ ಹೆಣ್ಮಗುಗೆ ನೀನು ರೂಪ ಯೌವನ ನೋಡಬೇಡ, ಹೊರಗಡೆ ಕಾರು ಬಂಗ್ಲೆ ನೋಡಬೇಡ, ಅಧಿಕಾರ ಅಂತಸ್ತು ನೋಡಬೇಡ. ಒಳಗೆ ನಿನ್ನ ಅರಿವೇ ನಿಜವಾದ ನಿನ್ನ ಗಂಡ. ನಿನ್ನೊಳಗಿರುವ ಪುರುಷ, ಆ ಪುರುಷ ಚೇತನದ ಜೊತೆಗೆ ನೀನು ಸಂಬಂಧ ಮಾಡಿಕೊ. ಹೊರಗಡೆ ಆ ಚೇತನ ಸ್ಥಿತಿಯನ್ನು ನೆಟ್ಟು ನೀನು ಬದುಕು. ಅದರ ರೂಪವೇನಾದರಾಗಲಿ,
ವಯಸ್ಸೇನಾದರಾಗಲಿ, ಅಧಿಕಾರ ಅಂತಸ್ತುಗಳಲ್ಲಿ ಹೆಚ್ಚು ಕಡಿಮೆ ಆಗೋದು ಸ್ವಾಭಾವಿಕ. ದುಡ್ಡು ಕಾಸು, ಒಮ್ಮೆ ದಾರಿದ್ರ್ಯ ಬರಬಹುದು, ಒಮ್ಮೆ ಸಂಪತ್ತು ಬರಬಹುದು. ಈ ಎಲ್ಲ ಏರಿಳಿತಗಳಲ್ಲಿಯೂ ಕೂಡ ಬದಲಾಗದಂತಹ ನಿನ್ನ ಅರಿವನ್ನು ನಿನ್ನ ವಶದಲ್ಲಿರಿಸಿಕೊಂಡು ನಿನ್ನ ಮೇಲಿನ ನಿನ್ನ ನಂಬಿಕೆಯಿಂದ ನೀನು ಗಂಡನ ಮನೆಗೆ ಹೋಗಬೇಕು ಅಂತ ಹೇಳ್ಕೊಡೋ ಅಮ್ಮ ಅಪ್ಪ ಬೇಕು ನಮಗೆ. ಆವಾಗ ಆ ಹೆಣ್ಮಗುನಲ್ಲಿ ಆ ಗೃಹಸ್ಥಾಶ್ರಮದಲ್ಲಿ ಅವಳ ಚಿತ್ತ ಚಿಗುರಕ್ಕೆ ಸಾಧ್ಯ ಆಗುತ್ತೆ. ಅವಳು ಹೇಳಿ ಮಾಯಾವಶವಾಗಿರುತ್ತೆ ಅದು ಆಶ್ರಮ. ಗೃಹಸ್ಥ ಗಂಡ ಹೆಂಡತಿ ಅನ್ನೋದು ಮಾಯೆಯನ್ನು ಬಿಟ್ಟಿರಲ್ಲ, ಅಲ್ಲಿ ಮಾಯೆ ಬೇಕು, ಆದರೆ ಅದು ಪೀಡಿಸಿದ ಹಾಗೆ, ಅದೊಂದು ಇಚ್ಛಾಶಕ್ತಿ ಆಗೋ ಹಾಗೆ, ಅದೊಂದು ಸಾಧನ ಆಗೋ ಹಾಗೆ, ಒಂದು ಸದ್ಗತಿಯ ಕಡೆಗೆ ಕರ್ಕೊಂಡು ಹೋಗುವ ಹಾಗೆ ಒಂದು ಮಾರ್ಗದರ್ಶನವನ್ನು ಮಾಡುತ್ತೆ. ಅದಕ್ಕೆ ಗಂಡ ಹೆಂಡತಿನ ಮದುವೆ ಮಾಡಿ ಕಳಿಸುವಾಗ ನೀವಿಬ್ಬರೇ ಇಲ್ಲ, ನಿಮ್ಮ ಜೊತೆಗೆ ಇನ್ನೊಬ್ಬ ಇದ್ದಾನೆ, ಅಂದರೆ ದೇವರಿದ್ದಾನೆ ಅಂತ ಹೇಳಿ ಕಳಿಸ್ಬೇಕಂತೆ. ಅದಕ್ಕೆ ಮದುವೆನಲ್ಲೆಲ್ಲ ಲಿಂಗ ದೀಕ್ಷೆ ಕೊಡೋದು. ಋತುಮತಿ ಆದಾಗ ಕೊಡದೇ ಇದ್ದರೂ ಕೂಡ, ಹುಟ್ಟಿದಾಗ ಕೊಡದೇ ಇದ್ದರೂ ಕೂಡ, ಗರ್ಭಕ್ಕೆ ಲಿಂಗಧಾರಣೆ ಮಾಡದೇ ಇದ್ದರೂ ಕೂಡ, ನಮ್ಮಲ್ಲಿ ಕಡ್ಡಾಯವಾಗಿ ಮದುವೆ ಮಾಡುವಾಗ ಆ ಯಾದಿ ಪಟ್ಟಿಯೆಲ್ಲ ಬರೆಯುವಾಗ ಗುಂಡುಗಳಿಗೆ ಒಂದು ಬರೀತಾರೆ. ಅಂದರೆ ಮದುವೆ ಅನ್ನೋದು ಬರೀ ಜಾತ್ರೆ ಅಲ್ಲ, ಅದೊಂದು ಹಬ್ಬ ಅಲ್ಲ, ಅದೊಂದು ಸಂತೆ ಅಲ್ಲ, ಅದು ಒಂದು ಧರ್ಮ ಸಂಸ್ಕಾರ. ಮದುವೆ ಅನ್ನೋದು ಒಂದು ಧರ್ಮ ಸಂಸ್ಕಾರ ಅನ್ನೋ ಒಂದು ಭಾವ ಇದೆ ನೋಡಿ ಅಲ್ಲಿ. ಮುಖ್ಯವಾಗಿ ನೀವಿಬ್ಬರೇ ಇಲ್ಲ, ನಿಮ್ಮ ಜೊತೆಗೆ ಲಿಂಗಪತಿ ಇದ್ದಾನೆ, ಹಾಗೆ ಅದನ್ನು ನಾವು ಭದ್ರಪಡಿಸಬೇಕು. ಅದು ತುಂಬ ಗೌಣ. ಗುಂಡುಗಡಿಗೆ ಬೆಳ್ಳಿ ಅನ್ನೋ ಒಂದು ಪದಾರ್ಥಕ್ಕೆ ಮಾತ್ರ ಸೀಮಿತವಾಗಿಬಿಟ್ಟಿದೆ. ಅದು ಹಾಗೆ ಆಗಬಾರ್ದು. ಅದು ಗುಂಡುಗಳಿಗೆ ಇಲ್ಲ ಅಂದರೂ ಕೂಡ, ಬರೀ ನಾವು ಬಟ್ಟೆನಲ್ಲಿ ಕಟ್ಕೊಂಡ್ರೂ ಕೂಡ ಆ ಲಿಂಗ ಪ್ರಜ್ಞೆಯನ್ನು ತಂದುಕೊಡೋದು. ಎದ್ದ ತಕ್ಷಣ ಗಂಡ ಹೆಂಡತಿ ಮುಖ ನೋಡೋಕ್ಕೆ ಮೊದಲು, ಹೆಂಡತಿ ಗಂಡನ ಮುಖ ನೋಡೋಕ್ಕೆ ಮೊದಲು ಅವರು ಲಿಂಗ ಮುಖ ನೋಡುವಂತಹ, ಲಿಂಗದಲ್ಲಿ ದೃಷ್ಟಿ ಇರಿಸಿ ಲಿಂಗ ಮುಖದಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತಹ ಒಂದು ಅದ್ಭುತ ಪರಂಪರೆ ನಮ್ಮ ಶರಣ ಪರಂಪರೆ ಆಗಿದೆ. ಅದು ಪರಮಾತ್ಮನಿಂದ ಬಂದಂಥದ್ದು, ಯಾವ ವ್ಯಕ್ತಿಯಿಂದ ಬಂದಂಥದ್ದಲ್ಲ, ಅಥವಾ ಯಾವುದೋ ದೇಶ ಕಾಲಕ್ಕೆ ವಶವಾದಂತಹ ಒಂದು ರೂಢಿ ಸಂಪ್ರದಾಯವಲ್ಲ. ನೇರವಾಗಿ ಪರಮ ಪ್ರಜ್ಞೆಯಿಂದ ಬಂದಂತಹ ಒಂದು ಪರಂಪರೆ. ಆ ಒಂದು ಪರಂಪರೆಗೆ ನಾವು ಅಣಿಗೊಳಿಸಬೇಕು ಹೆಣ್ಮಕ್ಳನ್ನು. ಅದು ನಿಜವಾಗೂ ಕೆಲಸ ಮಾಡುತ್ತೆ. ನಾನು ಎಷ್ಟೋ ಪ್ರಯೋಗ ಮಾಡಿದ್ದೀನಿ. ಒಂದು ಸತಿ ಚಿಕ್ಕ ಮಗು, ಒಂದು 2-3 ವರ್ಷದ ಮಗು ಇತ್ತು ಮನೆಯಲ್ಲಿ ನಾನು ಇದ್ದಾಗ. ಅವ್ರ ಅಮ್ಮ ಅಪ್ಪ ಹೊರಗಡೆ ಹೋಗ್ಬಿಟ್ಟಿದ್ರು, ಏನೋ ಪಿಕ್ಚರ್ ನೋಡೋಕೆ ಹೋಗ್ಬಿಟ್ಟಿದ್ರು. ಆ ಮಗು ಬೇಗ ಮಲ್ಕೊಂಬಿಟ್ಟತಾ, 10-11 ಗಂಟೆಗೆಲ್ಲ ಎಚ್ಚರ ಆಗ್ಬಿಡ್ತು. ಅಯ್ಯೋ, ನನ್ನ ಬಿಟ್ಟು ಅಮ್ಮ ಅಪ್ಪ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಮ್ಮ ಅಪ್ಪ. ಆಮೇಲೆ ಅಮ್ಮ ಪಕ್ಕ ಬೇಕು, ಅಪ್ಪ ಪಕ್ಕ ಬೇಕು, ಎದುರಿಗೆ ಇರಬೇಕು. ಇಲ್ವಲ್ಲ, ಏನು ಮಾಡೋದು? ಎಷ್ಟು ಅಳೋಕ್ಕೆ ಶುರು ಮಾಡ್ತು ಅಂದರೆ, ಮನೆ ಜನ ಎಲ್ಲ ಕೂಡಿ ಶಾಂತ ಮಾಡಬೇಕು ಅಂದರೆ ಶಾಂತ ಆಗ್ತಿಲ್ಲ. ನಾನು ಯಾಕೆ ಬಿಟ್ಟೋದ್ರು, ನನ್ನನ್ನೇ ಕರ್ಕೊಂಡೋಗಲಿಲ್ಲ ಅಂತ ಅದಕ್ಕೆ ಸಿಟ್ಟು ದುಃಖ ಎಲ್ಲ ಕೂಡಿ ಬಂದಿದೆ. ಅಂಥ ಚಿಕ್ಕ ಮಗುವನ್ನು ಹಿಡಿಯೋದು ಬಹುಶಃ ದೇವರಿಗೂ ಸಾಧ್ಯ ಇಲ್ಲ, ಅಷ್ಟು ರಂಪಾಟ ಮಾಡ್ತಿತ್ತದು. ಆಗ ನಾನು ಅಲ್ಲಿ ಹೋಗ್ಬಿಟ್ಟು ಆ ಕೊರಳ ಲಿಂಗು ತೋರಿಸಿ, ನೋಡು ತಂದೆ ನೀನು, ತಾಯಿ ನೀನು ಅಂತ ನೀನು ವಚನ ಹೇಳಲ್ವಾ? ನೋಡು, ಹೊರಗಡೆ ನೀನು ಅಮ್ಮ ಅಪ್ಪ ಅಂತೀಯಲ್ಲ, ಅವರು ನೀನು ಬಿಟ್ಟು ಹೋಗ್ತಾರೆ ನೋಡು. ಆದರೆ ಲಿಂಗಯ್ಯ ನೀನು ಬಿಟ್ಟೋಗಿದ್ದಾನೆ ನೋಡು, ನಿನ್ನ ಜೊತೆಗೆ ಇರ್ತಾನೆ ನೋಡು. ಅದು ಮಗು ಲಿಂಗದ ಕಡೆ ನೋಡಿಕೊಂಡು ಸುಮ್ಮನಾಗ್ಬಿಡ್ಬೇಕಾ? ನೋಡಿ, ಸತ್ಯ ತಿಳ್ಕೊಬೇಕಾ? ಹಾಗೆ ಯಾವಾಗಲೂ ನನ್ನೊಂದಿಗಿರುವ ಚೇತನದ ಆಲಿಂಗನ, ಅದು ಕೊರಳಲಿಂಗ. ಅದು ಭಾವದಲ್ಲಿ ವಿಕಾಸ ಆಗೋದಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಇಲ್ಲಾಂದರೆ ನಾವು ಭಾವನಾವಶರಾಗಿ ಸುಖ ದುಃಖಗಳಿಗೆ ನಮ್ಮನ್ನು ಈಡು ಮಾಡ್ಕೊಳ್ತಿರ್ತೇವೆ. ಅಂದರೆ ಅಹಂಕಾರದ ವಶವಾಗಿ ನಮಗೆ ನಾವೇ ಪ್ರಳಯ ತಂದ್ಕೊಂಡ್ಬಿಡ್ತೇವೆ, ನಮಗೆ ನಾವೇ ಹಾನಿ ತಂದ್ಕೊಂಡ್ಬಿಡ್ತೇವೆ. ಹೇಗೆ ಕರ್ಣ ತನ್ನ ಮೂಲ ಹುಟ್ಟನ್ನು ತಿಳಿದ ಮೇಲೂ ಕೂಡ ಕೃಷ್ಣನ ಕರೆಗೆ ಹೋಗ್ಬಿಡ್ದಂಗೆ, ನನಗೆ ಇಷ್ಟು ವರ್ಷದಿಂದ ನನಗೆ ದುರ್ಯೋಧನ ರಕ್ಷಣೆ ಮಾಡಿದ್ದಾನೆ, ಅವನ ಋಣ ಇದೆ ನನಗೆ ಅಂತ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ನೋಡಿ. ಅವನು ಯುದ್ಧ ಕಾರಣ ಆಗ್ತಾನೆ, ಯುದ್ಧದಲ್ಲಿ ತಾನು ನಾಶ ಆಗ್ತಾನೆ, ಕೌರವ ವಂಶ ಎಲ್ಲ ನಾಶ ಆಗುತ್ತೆ ಅಲ್ವಾ? ಪಾಂಡವರಲ್ಲೂ ತುಂಬ ಹಾನಿ ಆಗುತ್ತೆ. ಎರಡೂ ಕಡೆಗೂ ಹಾನಿ ಆಗುತ್ತೆ. ಒಂದೇ ಒಂದು
ಆ ಪ್ರಜ್ಞಾ ಕರೆಗೆ, ಕೃಷ್ಣನ ಕರೆಗೆ, ಓ ನಮ್ಮಮ್ಮ ಕುಂತಿ ಅಂತ ಗೊತ್ತಾದ ಮೇಲೆ ಅವನೇನಾದರೂ ಕೃಷ್ಣನ ಕರೆಗೆ ಹೋಗೊಟ್ಟು ಪಾಂಡವರ ಪಕ್ಷಕ್ಕೆ ಬಂದಿದ್ದಿದ್ರೆ ಅವನೇ ಜ್ಯೇಷ್ಠ ಪಾಂಡವ, ಅವನಿಗೇ ಸಾಮ್ರಾಜ್ಯ ಸಿಗಬೇಕು, ಅವನೇ ಸಾರ್ವಭೌಮ, ಅವನು ರಥದಲ್ಲಿ ಕೂತ್ಕೊಳ್ತಿದ್ದ. ಎಲ್ಲರೂ ಚಿಕ್ಕವರು, ದುರ್ಯೋಧನಾದಿಗಳು ಚಿಕ್ಕವರು, ಪಾಂಡವರಾದಿಗಳು ಚಿಕ್ಕವರು, ಎಲ್ಲರನ್ನೂ ಜೊತೆ ಮಾಡುವಂಥ ಶಕ್ತಿ ಸಾರ್ವಭೌಮನಿಗೆ ಇರುತ್ತಿತ್ತು. ಯಾಕಂದರೆ ಇವನಿಗೆ ಸಾರ್ವಭೌಮ ಪಟ್ಟ ಸಿಗ್ತಿತ್ತು. ಆವಾಗ ಅವರಿಬ್ಬರು ಜೊತೆಯಾಗಿರೋ ಹಾಗೆ ನೋಡ್ಕೊಳ್ಬೋದಿತ್ತು. ಇವನು ರಥದ ಮೇಲೆ ಕೂತ್ಕೊಂಡು ಹೋಗ್ತಿದ್ದ, ಎಲ್ಲರೂ ಹಿಂಬಾಲಕರಾಗಿ ಬರ್ತಿದ್ರು. ಆ ಕರೆಗೆ ಹೋಗೊಡ್ಲಿಲ್ಲ. ಅದರರ್ಥ ಅಹಂಕಾರ. ಕರ್ಣ ಅಹಂಕಾರವನ್ನು ಆಶ್ರಯಿಸಿದ್ದರಿಂದ ಬದುಕು ರಣರಂಗವಾಯಿತು. ಅಕಸ್ಮಾತ್ ಆತ್ಮವನ್ನು ಆಶ್ರಯಿಸಿದರೆ, ಅಂದರೆ ಕೃಷ್ಣನ ಕರೆಗೆ ಹೋಗೊಟ್ಟಿದ್ರೆ ಏನಾಗಿರ್ತಿತ್ತು ನಮ್ಮ ಮಹಾಭಾರತದ ಕತೆ? ಅದು ಕತೆ ಆಗಿರ್ತಿರಲಿಲ್ಲ, ಅದು ಜೀವನ ಆಗಿರ್ತಿತ್ತು ಅಂತ. ಹಾಗೆ ನಾವು ಕರ್ಣನ ಜಾಗೆಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು, ನಾನು ಅಹಂ ಪಕ್ಷ ವಹಿಸ್ತಾ ಇದ್ದೀನಾ ಅಥವಾ ಆತ್ಮಪಕ್ಷ ಇದ್ದೀನಾ? ನಂದು ಬರೀ ಶ್ರಮಣ ಅಥವಾ ನಾನಿರೋದು ಆಶ್ರಮಣ? ಅದು ಸನ್ಯಾಸಿ ಆಗಿರಲಿ, ಬ್ರಹ್ಮಚಾರಿ ಆಗಿರಲಿ, ವಾನಪ್ರಸ್ಥ, ಗೃಹಸ್ಥ, ಆಶ್ರಮ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬರೀ ಶ್ರಮ, ವ್ಯರ್ಥ ಶ್ರಮ ಆಗಬಾರ್ದು, ಆಶ್ರಮ ಆಗಬೇಕು ಅಂತ. ಅದು ಅಕ್ಕಮಹಾದೇವಿಯ ಜೀವನದ ಬೆಳಕಿನಲ್ಲಿ, ಅಂದರೆ ಸೂರ್ಯನ ಬೆಳಕಿನಲ್ಲಿ ಭೂಮಿ ಮೇಲೆ ನಿಂತ್ಕೊಂಡು ಬಗೆ ಬಗೆಯ ಹೂಗಳು ಬಣ್ಣಗೊಳ್ತಾವಲ್ವಾ, ಹಾಗೆ ನಾನು ಮಾತಾಡಿರೋದು. ಸೂರ್ಯನ ಹತ್ರ ಹೋಗಿ ಸೂರ್ಯನಾಗಿ ಮಾತಾಡಲಿಲ್ಲ, ಅಕ್ಕಮಹಾದೇವಿ ಜಾಗೆಯಲ್ಲಿ ನಿಂತು ಮಾತಾಡಿಲ್ಲ. ಆದರೆ ಅಕ್ಕಮಹಾದೇವಿ ಆಕಾಶದ ಸೂರ್ಯನಂತೆ, ನಾನು ಭೂಮಿ ಮೇಲೆ ನಿಂತ್ಕೊಂಡು ಆ ಸೂರ್ಯಕಿರಣಗಳಿಂದ ಪುಲಕಿತಳಾಗುವಂತೆ. ಆ ರೀತಿಯಲ್ಲಿ ಇವತ್ತಿನ ಚಿಂತನೆ. ಸ್ವಲ್ಪ ದೀರ್ಘ ಆಯ್ತೇನೋ, ಕ್ಷಮಿಸಬೇಕು. ಎಲ್ಲರಿಗೂ ಶರಣಾರ್ಥಿ. ಅಮ್ಮವರು ಅತಿ ಅದ್ಭುತವಾಗಿ, ಅನುಭವಪೂರ್ಣವಾಗಿ ದೇವಿ ಶಕ್ತಿ ಅವರಿಗೆ ಧನ್ಯವಾದಗಳು, ಶಿರಸಾಷ್ಟಾಂಗ ನಮಸ್ಕಾರಗಳು. ಓಂ ನಮಸ್ಕಾರಿ. ಸಂಘದಲ್ಲಿ ನಾವು ಮಂಗಳಾರತಿ ಮಾಡಪ್ಪ. ಮುಂದೆ ಪಾರ್ವತಿ ಪ್ರತೀಶ್ವರರ ಮಹಾದೇವ ಮಂಗಳಾರುತಿ ಬೆಳಗಿರಿ ಜಂಗಮವರರಿಗೆ ಮಂಗಳಾರುತಿ ಬೆಳಗಿರಿ ಸಂಗಜವೈರಿಗೆ ಕಂಗಳಾತ್ರಯನಿಗೆ ಸುಂಗಮಹಿಮನಿಧಿ ಲಿಂಗಾಂಗ ಸಂಸರಸಗೆ ಮಂಗಳಾರುತಿ ಬೆಳಗಿರಿ ಜಂಗಮವರರಿಗೆ ಮಂಗಳಾರುತಿ ಬೆಳಗಿರಿ ಕರ್ಮವ ಓಡಿಸುತ್ತ ಹೊಸದಿಯೊಳು ಧರ್ಮವ ನಿವೇಶುತ್ತ ಧರ್ಮದ ಪಥವನ್ನು ಧರ್ಮದಿ ತರಿಸಿ ನಿರ್ಮಲ ಪ್ರಭುಗಳ ನಿರ್ಮಲ ಮೂರ್ತಿಗೆ ಮಂಗಳಾರತಿ ಬೆಳಗಿರಿ ಗಂಗಮವರರಿಗೆ ಮಂಗಳಾರತಿ ಬೆಳಗಿರಿ ಭಕ್ತರ ಜೀವನಕ್ಕೆ ವೃತ್ತಿಯಲಿಂದ ಭಕ್ತರ ಕಾಯವಾಗೆ ಶಕ್ತ ಸರ್ವಧರು ವಿಕ್ತನಾದಂತಗೆ ಭಕ್ತಿರೇ ಬೆಳಗಿರಿ ಮುಕ್ತಾಂಗನ ರಸಗೆ ಮಂಗಳಾರತಿ ಬೆಳಗಿರಿ ಗಂಗಮವರರಿಗೆ ಮಂಗಳಾರತಿ ಬೆಳಗಿರಿ ಪುರುಷಾರ್ಥ ಗರಿಗುತ್ತ ಸರಸುತ್ತಲವರ ಹರಿಸಿ ಬಂಧನವನ್ ಶಿರಸುತ್ತ ಪದವಿತ್ತು ಪುರಾರೋಗಿ ಪುರವಿವಾಸಿಸುವಂತ ಜಗದ್ಗುರು ಶಿವಲಿಂಗನಿಗೆ ಮಂಗಳಾರತಿ ಬೆಳಗಿರಿ ಗಂಗಮವರರಿಗೆ ಮಂಗಳಾರತಿ ಬೆಳಗಿರಿ ಮಂಗಲಂ ಜನ್ಮ पार्वती पतीश्वर महादेव सदगुरु सिद्धार्थ महाराज की जय, गुरुनाथ महाराज की जय।
सकल साधु संत महाराज की जय। जय मंगलम जन पार्वती पति शिवर महादेव। ಎಲ್ಲ ಸತ್ಸಂಗ ವರ್ಗಕ್ಕೆ ಶರಣಾರ್ಥಿತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸತ್ಸಂಗದಲ್ಲಿ ಭಾಗಿಯಾಗಿರುವ ಸರ್ವರಿಗೂ ಶರಣಾರ್ಥಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲ ಮಹಾತ್ಮರ ಪಾದಕ್ಕೂ ಕೋಟಿ ಕೋಟಿ ಶರಣಾರ್ಥಿಗಳು.